ಈ ಭಾಗದಿಂದ ಎಕ್ಸ್ಪೋರ್ಟ್ ಓರಿಯೆಂಟೆಡ್, ಎಕ್ಸ್ಪೋರ್ಟ್ ಕ್ವಾಲಿಟಿ ದಾಳಿಂಬೆಯನ್ನು ಬೆಳೆಯೋದು ಟಾರ್ಗೆಟ್ ಅಲ್ಲಿ ಇಟ್ಕೊಂಡು, ಆಮೇಲೆ ಕಾಫಿ ಕೂಡ ಅದೇ ತರ ಸೆಲೆಕ್ಟ್ ಮಾಡಿದರೆ ಹನಿಬಿ ಸೇಫ್. ಒಂದು ರೀತಿ ಹನಿಬಿ ಸೇಫ್ ಅಂದ್ರೆ ನೀವು ಉತ್ಪಾದನೆ ಮಾಡ್ತಕ್ಕಂಥ ಹಣ್ಣು ಎಕ್ಸ್ಪೋರ್ಟ್ಗೆ ಇಂಡೈರೆಕ್ಟ್ ಆಗಿ ಎಲಿಜಿಬಲ್ ಅನ್ನೋದು. ಇಫ್ ಯು ಆರ್ ಯೂಸಿಂಗ್ ಅಂತ ಕೆಮಿಕಲ್ಸ್ ಯೂಸ್ ಮಾಡಿ ಮಾಡ್ತಿದ್ರೆ ರೆಸಿಪಿ 100% ಕ್ಲಿಯರ್ ಆಗೋ ಸಾಧ್ಯತೆ ಇದೆ. ಹನಿಬಿ ಸೇಫ್ ಲೆವೆಲ್ ನೀವು ಯೂಸ್ ಮಾಡ್ತಿದ್ದೀರಾ ಅಂದರೆ ಅದರ ಬಗ್ಗೆ ಒಂಚೂರು ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಯಾಕಂದರೆ ಕೆಮಿಕಲ್ಸ್ ಏನಿದೆ ಅಲ್ಲ, ರಾಸಾಯನಿಕಗಳು, ಅವು ಕೀಟನಾಶಕ ಆಗಿರ್ಬೋದು ಅಥವಾ ರೋಗಕ್ಕೆ ಬಳಸ್ತಕ್ಕಂಥ ಔಷಧಿಗಳಾಗಿರ್ಬೋದು, ಅವುಗಳ ಬಗ್ಗೆ ತಿಳ್ಕೊಳ್ಳೋದು ಸ್ವಲ್ಪ ಟಫ್. ಬಟ್ ನಾನು ನಿಮಗೆ ಅತಿ ಸಿಂಪಲ್ ಆಗಿ ನೀವು ಹೊಲದಲ್ಲಿ ಏನು ಫಾಲೋ ಮಾಡಬೇಕು, ಅದು ಏನನ್ನ ನೀವು ಆಧಾರವಾಗಿ ಸೆಲೆಕ್ಷನ್ ಯಾವ ಥರ ನಿಮ್ಮಲ್ಲಿ ಇರ್ತಕ್ಕಂಥ ಆಯ್ಕೆಗಳು. ಇವತ್ತು ನೀವು ದಾಳಿಂಬೆಯಲ್ಲಿ ಒಂದು ಸಿಂಪಡಣೆ ಮಾಡಬೇಕು ಅಂದಾಗ ಫಸ್ಟ್ ಏನಪ್ಪ ಅಂದರೆ ಮಾಡಬೇಕು ಬೇಡ ಅನ್ನೋದು ಫಸ್ಟ್ ಡಿಸಿಷನ್. ಇವತ್ತು ನಾನು ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಗೆ ಸಿಂಪಡಣೆ ಮಾಡಬೇಕು ಅಥವಾ ಬೇರೆ ಏನಾದ್ರೂ ಪದ್ಧತಿಗಳಿದಾವ, ಅದು ಒಂದು. ಅಂದರೆ ಇವತ್ತು ನಾವು ವಿಚಾರ ಏನು ಚರ್ಚೆ ಮಾಡ್ತೀವಿ ಅದನ್ನು DSS, ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತ. ಅಂದರೆ ನೀವು ನಿರ್ಧಾರ ತೆಗೆದುಕೊಳ್ಬೇಕು, ಆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಏನು ಪೂರಕವಾದ ಮಾಹಿತಿ ಬೇಕು ಅದನ್ನು ಓದಿಸಿ. ಫಸ್ಟು ಸಮಸ್ಯೆ ಇದೆಯಾ, ಅದು ಅಸೆಸ್ಮೆಂಟು. ಎರಡನೇದು ಸಮಸ್ಯೆಗೆ ಪರಿಹಾರ ಮಾಡ್ಬೇಕಾ. ಮೂರನೇದು ಏನು ಸಮಸ್ಯೆ ಪರಿಹಾರಗಳ ಆಪ್ಷನ್ಸ್ ಇದ್ದಾವೆ, ಅದರಲ್ಲಿ ನಾನು ಯಾವುದನ್ನು ಆಯ್ಕೆ ಮಾಡಬೇಕು. ಇದು ಇವತ್ತಿನ ಟಾಪಿಕ್ ಆಗಿ ನಾನು ಆಲ್ಮೋಸ್ಟ್ ಟಚ್ ಅಪ್ ಮಾಡೋಕ್ಕೆ ಇದು ಮಾಡ್ತೀನಿ. ಯಾಕಂದರೆ ಬೇಸಿಕ್ಸ್ ಆಲ್ರೆಡಿ ಬೆಳಗ್ಗಿಂದ ಸ್ಪೀಕರ್ಸ್ ಹೇಳಿದ್ದಾರೆ ಮತ್ತು ಪದೇ ಈ ಭಾಗದಲ್ಲಿ ನಾವು ಆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದ್ರಿಂದ ಒಂದು 2-3 ವಿಷಯಗಳು ಮಾತ್ರ ನಾನು ಅವುಗಳನ್ನು ಟಚ್ ಮಾಡಿ ಆಮೇಲೆ ಕೆಮಿಕಲ್ಸ್ಗೆ ಇವತ್ತು ಸ್ವಲ್ಪ ಹೆಚ್ಚಿಗೆ ಒತ್ತು ಕೊಡಲಿಕ್ಕೆ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ರೋಗಗಳು ತಮಗೆಲ್ಲ ಗೊತ್ತಿರೋಗಿ ಈಗ ನಾವು ಬೆಳಗ್ಗೆ 1-2 ನೋಡಿ